ಶ್ರೀ ಗಣೇಶಾಯ ನಮಃ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 5. ಸರ್ವಜ್ಞ. ಶ್ರೀ ಸಾಯಿ ಹುಚ್ಚು ಫಕೀರನಾಗಿ ಕಂಡರೂ ಅವರ ದಿವ್ಯ ಲೀಲೆಗಳು ಆಕಾಶದಲ್ಲಿನ ನಕ್ಷತ್ರಗಳಂತೆ, ಸಮುದ್ರ ತೀರದ ಮರಳಿನ ಕಣಗಳಂತೆ, ಮನಸ್ಸಿನಲ್ಲಿ ಉದ್ಭವವಾಗುವ ಆಲೋಚನೆಗಳಂತೆ ಭಕ್ತರನ್ನು ಅನುಕ್ಷಣವೂ ಅನುಭವದಿಂದ ಅವರ ಹೃದಯವನ್ನು ಪುಲಕಿತಗೊಳಿಸುತ್ತಿದ್ದವು. ಅವುಗಳು ಅವರು ಪ್ರಯತ್ನಪೂರ್ವಕವಾಗಿ ಪ್ರದರ್ಶಿಸಿದವುಗಳಲ್ಲ. ಅವು ಪುಷ್ಪಗಳ ಪರಿಮಳದ ಹಾಗೆ, ಆಕಾಶದ ಸಂಧ್ಯಾರಾಗದ ಹಾಗೆ ಸಹಜವಾಗಿಯೂ ಸಂದರ್ಭೋಚಿತವಾಗಿಯೂ ಇರುತ್ತಿದ್ದವು. ವಜ್ರಹಾರದ ಬಂಗಾರದೆಳೆಯಂತೆ, ಹೂವಿನ ಹಾರದ ನಾರಿನಂತೆ ಈ ಲೀಲೆಗಳ ಎಲ್ಲದರಲ್ಲಿಯೂ ಶ್ರೀ ಸಾಯಿನಾಥನ ಸರ್ವಜ್ಞತೆ ಹೆಜ್ಜೆ ಹೆಜ್ಜೆಗೂ ಇಣುಕಿಣುಕಿ ನೋಡುತ್ತಿರುತ್ತದೆ. ಅದನ್ನು ಗುರುತಿಸಿಕೊಳ್ಳಬಲ್ಲವರು ಯಾರನ್ನೂ ಏನೊಂದನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಸಾಯಿಬಾಬಾ ಒಂದು ದಿನ ನಾಗಪುರದಲ್ಲಿದ್ದ ಮಹನೀಯ ತಾಜಾವುದ್ದೀನ್ ಬಾಬಾ ಕುರಿತು ಮಾತನಾಡುತ್ತಾ ತಮ್ಮ ಸಟ್ಕಾವನ್ನು ಪಕ್ಕದಲ್ಲಿದ್ದ ನೀರಿನ ಮಡಿಕೆಗೆ ಪದೇ ಪದೇ ಬಡಿಯುತ್ತಿದ್ದರು. ಕಾರಣವೇನೆಂದು ಕೇಳಿದಾಗ, ತಾಜಾವುದ್ದೀನ್ ಕುಟೀರಕ್ಕೆ ಅಗ್ನಿ ಪ್ರಮಾದವಾಗಿರುವುದರಿಂದ ಅದನ್ನು ಆರಿಸುತ್ತಿದ್ದೇನೆ ಎಂದರು. ತರುವಾಯ ಅದು ಯಥಾರ್ಥವೆಂದು ತಿಳಿಯಿತು. ಇನ್ನೊಂದು ದಿನ ಲೇಂಡಿಗೆ ಹೋಗುತ್ತಿದ್ದ ಸಮಯದಲ್ಲಿ ಬಾಬಾ ಮಸೀದಿಯ ಗೋಡೆಯ ಪಕ್ಕದಲ್ಲಿ ನೆಲದ ಮೇಲೆ ಮಲಗಿಕೊಂಡರು. ಏಕೆ ಹಾಗೆ ಮಾಡಿದರೆಂದು ಕೇಳಿದರೆ, ನನ್ನ ಸೋದರ ಗಜಾನನ ಮಹಾರಾಜ ಶೇಂಗಾಂ ಪರಮ ಪದವಿಯನ್ನೈದಿದರು ಎಂದರು. ಸ್ವಲ್ಪ ಹೊತ್ತಿಗೆ ಅದು ನಿಜವೆಂದು ತಿಳಿಯಿತು. ಅಂದು ಶೃಂಗೇರಿ ಶಂಕರಾಚಾರ್ಯರಿಂದ ಸಾಕ್ಷಾತ್ ದತ್ತಾತ್ರೇಯ ಸ್ವರೂಪರೆಂದು ಕೀರ್ತಿವಂತರಾಗಿದ್ದ ಶ್ರೀ ವಾಸುದೇವಾನಂದ ಸರಸ್ವತಿ ಸ್ವಾಮಿ ರಾಜಮಂದ್ರಿಯಲ್ಲಿ ಬೀಡು ಬಿಟ್ಟಿದ್ದರು. ನಾಂದೇಡಿನಿಂದ ಪುಂಡಲಿಕರಾವು ಅಂದರೆ ದಾಸಗನು ಅವರನ್ನು ದರ್ಶಿಸಿದ ಮೇಲೆ ತಾನು ಸಾಯಿಯನ್ನು ದರ್ಶಿಸುವೆನೆಂದು ಹೇಳಿದನು. ಆ ಸ್ವಾಮಿಗಳು ಬಹಳ ಸಂತೋಷದಿಂದ, ಸನ್ಯಾಸಿಗಳಾದ ನಾವು ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ, ಆದರೆ ಶ್ರೀ ಸಾಯಿಯ ವಿಷಯ ಬೇರೆ. ಈ ತೆಂಗಿನಕಾಯಿಯನ್ನು ನನ್ನ ಪರವಾಗಿ ಸಮರ್ಪಿಸು. ಈ ತಮ್ಮನನ್ನು ಎಂದಿಗೂ ಪ್ರೇಮದಿಂದ ಗುರುತಿಟ್ಟುಕೊಳ್ಳಬೇಕೆಂದು ಹೇಳು ಎಂದು ಅವನಿಗೊಂದು ತೆಂಗಿನಕಾಯಿಯನ್ನು ಕೊಟ್ಟರು. ಅನಂತರ ಅವನ ಮಿತ್ರರೊಡಗೂಡಿ ಮನ್ಮಾಡಿನಲ್ಲಿ ಇಳಿದು ಸಮೀಪದಲ್ಲಿದ್ದ ನೀರಿನ ಕೊಳದ ಹತ್ತಿರ ಖಾರದ ಒಲಕೆಯನ್ನು ತಿನ್ನುತ್ತಾ ಮರೆತು ಆ ತೆಂಗಿನಕಾಯಿಯನ್ನು ನಡೆದು ಕಾಯನ್ನು ಅದರಲ್ಲಿ ಬರಿಸಿಕೊಂಡು ತಿಂದು ಬಿಟ್ಟರು. ಅವರೆಲ್ಲ ಶಿರಡಿಗೆ ಹೋದ ತಕ್ಷಣವೇ ಸಾಯಿ ದರ್ಶನ ಮಾಡಿದರು. ಅವರನ್ನು ನೋಡಿದ ಕೂಡಲೇ, ಸಾಯಿ, ನನ್ನ ಸೋದರ ಕಳಿಸಿದ ತೆಂಗಿನಕಾಯಿ ಎಲ್ಲಿ ಎಂದರು. ಆತ ತಾನು ಮಾಡಿದ ಅಪರಾಧವನ್ನು ಹೇಳಿಕೊಂಡು ಕ್ಷಮೆ ಯಾಚಿಸಿದರು. ಅದಕ್ಕೆ ಬದಲು ಇನ್ನೊಂದು ಕಾಯನ್ನು ಸಮರ್ಪಿಸುವೆನೆಂದನು. ಬಾಬಾ ಆಗ, ನನ್ನ ಸಹೋದರನಿತ್ತ ಕಾಯಿಗೆ ಬೇರಾವುದು ಸಾಟಿ ಆಗುವುದು. ಆದರೂ ನಡೆದು ಹೋದದಕ್ಕೆ ಚಿಂತಿಸಬೇಡ, ಎಲ್ಲಕ್ಕೂ ಭಗವಂತನೇ ಕರ್ತ ಎಂದರು. ಕರ್ನಾಟಕದ ವಾಡಗಾಂನಲ್ಲಿ ಬಿಡದಿ ಬಿಟ್ಟಿದ್ದ ಅಪ್ಪ ಎನ್ನುವ ಮಹಾತ್ಮನನ್ನು ಕುರಿತು, ಬಂಗಾಳದಲ್ಲಿನ ಶ್ರೀ ರಾಮಕೃಷ್ಣ ಪರಮಹಂಸರನ್ನು ಕುರಿತು, ಪುನಾದಲ್ಲಿನ ಹಜರತ್ ಬಾಬಾ ಜಾನ್ ಕುರಿತು, ಹಾಗೆಯೇ ಇನ್ನೂ ಅನೇಕ ಮಹಾತ್ಮರ ವಿಷಯವಾಗಿ ಅವರಿಗೆ ಸರ್ವಸ್ವವೂ ಗೊತ್ತಿತ್ತು. ಪುನಾದಲ್ಲಿನ ಭೀಮಶಂಕರಾಲಯದಲ್ಲಿದ್ದ ಒಬ್ಬ ಸಾಧುವನ್ನು ಗಾಡ್ಗಿಲ್ ದರ್ಶಿಸುತ್ತಾ ಇದ್ದನು. ಆತ ಒಂದು ಸಾರಿಗೆ ಗಾಡ್ಗಿಲ್ನನ್ನು ಶ್ರೀ ಸಾಯಿ ದರ್ಶನಕ್ಕೆ ಕಳಿಸಿದರು. ಅವರು ಶಿರಡಿಗೆ ಹೋಗಿ, ಇಲ್ಲಿ ಯಾರಾದರೂ ಮಹಾತ್ಮರು ಇದ್ದಾರೆಯೇ ಎಂದು ವಿಚಾರಿಸಿದಾಗ, ಈ ಮಸೀದಿಯಲ್ಲಿ ಒಬ್ಬ ಹುಚ್ಚು ಫಕೀರ ಮಾತ್ರ ಇದ್ದಾನೆ ಎಂದು ಹೇಳಿದರು. ಶ್ರೀ ಸಾಯಿ ಮುಸ್ಲಿಂ ಎಂದು ಸಂಶಯ ಪಡುತ್ತಾ ಗಾಡ್ಗಿಲ್ ಮಸೀದಿಗೆ ಹೋದನು. ಆಗ ಬಾಬಾ, ನೀನು ಮಸೀದಿಗೆ ಬರಬೇಡ, ನಾನು ಮುಸಲ್ಮಾನನು. ನೀನು ಭೀಮಶಂಕರಾಲಯದಲ್ಲಿರುವ ಆ ಸಾಧುವಿನ ಕಾಲ ಮೇಲೆ ಬೀಳು ಹೋಗು ಎಂದು ಗಟ್ಟಿಯಾಗಿ ನುಡಿದರು. ಹಾಗೆಯೇ ಅವರು ಒಂದು ದಿನ ಹಣ್ಣು ಮಿಠಾಯಿಗಳನ್ನು ಕೊಂಡು ಎಲ್ಲರಿಗೂ ಹಂಚಿದರು. ಅದಕ್ಕೆ ಕಾರಣವೇನೆಂದು ಕೇಳಿದಾಗ, ಈ ದಿನ ಒಬ್ಬ ಮಹಾತ್ಮನ ದರ್ಬಾರಿನಿಂದ ಇಲ್ಲಿಗೊಬ್ಬ ಬಂದಿದ್ದಾನೆ ಎಂದರು. ಅಲ್ಲಿರುವವರಲ್ಲಿ ವಿಚಾರಿಸಲಾಗಿ ಶ್ರೀ ಗುರು ಸಿದ್ಧಾರೂಢರ ಶಿಷ್ಯರಲ್ಲೊಬ್ಬರು ಇರುವರೆಂದು ತಿಳಿಯಿತು. ಇಂತಹ ಮಹನೀಯರೆಲ್ಲರ ವಿಷಯವಾಗಿಯೂ ಅನುಕ್ಷಣವೂ ತಿಳಿದುಕೊಳ್ಳಬಲ್ಲ ಸಾಯಿಗೆ ಸಾಮಾನ್ಯ ಸಾಧುಗಳ ವಿಷಯವಾಗಿಯೂ ಗೊತ್ತಿತ್ತು. ಸಾಯಿಬಾಬಾನ ಮಹಿಮೆಯನ್ನು ಕೇಳಿ 1911ರಲ್ಲಿ ಹರಿದ್ವಾರದ ಸೋಮೇಶ್ವರ ಸ್ವಾಮಿ ಎಂಬ ಸಾಧುವು ಶಿರಡಿಗೆ ಹೊರಟನು. ಆತನು ಬರುತ್ತಿದ್ದ ಟಾಂಗಾ ಶಿರಡಿ ಸಮೀಪಿಸುತ್ತಿದ್ದಾಗ ಅಲ್ಲಿಯ ಮಸೀದಿ ಮೇಲೆ ಧ್ವಜ ಹಾರಾಡುತ್ತಿರುವುದನ್ನು ದೂರದಿಂದಲೇ ನೋಡಿ, ಇವರು ನಿಜವಾದ ಸಾಧುಗಳಾದರೆ ಹೀಗೆ ತಮ್ಮ ಕೀರ್ತಿ ಕೊಚ್ಚಿಕೊಳ್ಳುತ್ತಿರಲಿಲ್ಲ, ಇಂಥವರನ್ನು ನೋಡಲೂಬಾರದೆಂದನು. ಆದರೆ ಅವನ ಜೊತೆ ಬಂದಿದ್ದವರ ಬಲವಂತದಿಂದ ಸಾಯಿಯನ್ನು ದರ್ಶಿಸಿದ ಕೂಡಲೇ ಆತನ ಹೃದಯ ಶಾಂತಿ ತುಂಬಿ ಆನಂದ ಭಾಸ್ಕರಗಳುದುರಿದವು. ಅಂತಹ ಚಿತ್ತ ಶಾಂತಿಯನ್ನೀವ ಜ್ಞಾನವೇ ಯೋಗ್ಯ ಸ್ಥಳವೆಂದು ಅವರ ಗುರುಗಳಾಡಿದ ಮಾತು ಜ್ಞಾಪಕಕ್ಕೆ ಬಂದಿತು. ಆದರೆ ಸಾಯಿ ಕೋಪದಿಂದ ಬಾವುಟಗಳನ್ನು ಪ್ರದರ್ಶಿಸಿಕೊಳ್ಳುವ ಈ ಕಪಟ ಸಾಧುವನ್ನು ನೋಡಲೇ ಕೂಡದು. ನಿನ್ನ ಸ್ವಸ್ಥಾನಕ್ಕೆ ಹಿಂದಿರುಗು, ಈ ಮಸೀದಿಗೆ ಬಂದಿಯೋ ಜಾಗ್ರತೆ ಎಂದು ಗದರಿಕೊಂಡರು. ಆತ ಅವರ ಸರ್ವಜ್ಞತ್ವವನ್ನು ನೋಡಿ ಪಶ್ಚಾತ್ತಾಪದಿಂದ ಶರಣು ಬೇಡಿದನು.
ಆಗ ಆತ ಮಸೀದಿಯೊಳಗೆ ಕಾಲಿಡಲು ಒಪ್ಪಿದರು ಬಾಬಾ. ಭಕ್ತರಿಗೆ 1914ರಲ್ಲಿ ತನ್ನ ಮಿತ್ರ ಅವಸ್ಥೆಯನ್ನು ಪ್ರೋತ್ಸಾಹಿಸಿ ಶಿರಡಿಗೆ ಕರೆದುಕೊಂಡು ಹೋದನು. ದಾರಿಯ ಒಂದು ಸ್ಟೇಷನ್ನಲ್ಲಿ ಒಬ್ಬ ಸೈನ್ಯಾಧಿಕಾರಿ ರೈಲಿನಲ್ಲಿದ್ದ ಪ್ರಯಾಣಿಕರನ್ನು ಕೆಳಗಿಳಿಸಿ ಸೈನಿಕರನ್ನು ಹತ್ತಿಸಿದನು. ಆದರೆ ಏನು ವಿಚಿತ್ರವೋ ಏನೋ, ಆತನು ಇವರಿಬ್ಬರನ್ನು ಮಾತ್ರ ಮತ್ತೆ ರೈಲಿಗೆ ಹತ್ತಲು ಬಿಟ್ಟನು. ರೇಗೆ ರಾತ್ರಿಯಾದ್ಯಂತ ಭಜನೆ ಮಾಡಿದ. ಅವರು ಶಿರಡಿ ಸೇರಿದ ತಕ್ಷಣವೇ ರೇಗೆಯ ಕಡೆ ತೋರಿಸುತ್ತಾ ಸಾಯಿ ಅವನಿಗೆ ಯಾರನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಬರೆದಿದ್ದರೆ ತೃಪ್ತಿಯಾಗದು. ಅವರು ನನ್ನ ಮಕ್ಕಳನ್ನು ರೈಲಿನಿಂದ ಕೆಳಗಿಳಿಸಬೇಕೆಂದು ನೋಡಿದರು. ಆದರೇನಂತೆ ಇವರಿಬ್ಬರನ್ನು ಕೆಳಗಿಳಿಸಬೇಡವೆಂದು ಆ ಸೈನ್ಯಾಧಿಕಾರಿಗೆ ಹೇಳಿದೆ ಎಂದರು. ರೇಗೆಯ ಕಡೆ ತೋರಿಸುತ್ತಾ, ನನಗೆ ರಾತ್ರಿಯೆಲ್ಲ ನಿದ್ರೆ ಇಲ್ಲ, ನನ್ನ ಹಾಸಿಗೆ ಸುತ್ತ ಬಾಬಾ ಬಾಬಾ ಎಂದು ಈತನ ಕೂಗಾಟವೇ ಎಂದರು ಬಾಬಾ. ನಾವು ಮಾಡೋದು ಬೇರಾರಿಗೂ ಗೊತ್ತಿಲ್ಲದಿದ್ದರೂ ನಮಗೆ ಮಾತ್ರ ತಿಳಿಯುವುದು. ಹಾಗೆಯೇ ನಮ್ಮೊಳಗೆ ಆಗೋದೆಲ್ಲವನ್ನು ತಿಳಿದುಕೊಳ್ಳಬಲ್ಲವ ಸಾಯಿಯೇ ಒಂದು ಸಾರಿ ಶ್ರೀಮತಿ ಕನಿತ್ಕರ್ ದ್ರಾಕ್ಷಿ ಹಣ್ಣನ್ನು ಸಮರ್ಪಿಸಿದರೆ ಬಾಬಾ ಬಹಳ ಹೊತ್ತು ಪ್ರೀತಿಯಿಂದ ಸ್ವೀಕರಿಸಿದರು. ಆದರೆ ಅದರಲ್ಲಿ ಕೊಳೆತು ಹೋದವುಗಳನ್ನು ಮಾತ್ರ ತೆಗೆದುಕೊಂಡು ಮಿಕ್ಕಿದ್ದನ್ನು ಹಿಂದಿರುಗಿ ಕೊಟ್ಟರು. ಇವುಗಳನ್ನು ನಿನ್ನ ಮಕ್ಕಳಿಗೆ ಕೊಟ್ಕೋ ಎಂದರು. ಆಕೆ ನೊಂದವಳಾಗಿ ಮನೆಗೆ ಹೋದಾಗ ಅವಳ ಮಗಳು, ಅಮ್ಮ, ನೀನು ಆ ಹಣ್ಣುಗಳನ್ನು ಬಾಬಾಗೆ ಕೊಡುತ್ತಲೇ, ಅಯ್ಯೋ, ಆ ಹಣ್ಣುಗಳನ್ನು ಎಲ್ಲರಿಗೂ ಹಂಚಿ ಬಿಡುತ್ತಾರೆ, ಅವರು ತಿಂದ ಹಾಗಲ್ಲ, ನಾವು ತಿಂದ ಹಾಗಲ್ಲ ಎಂದುಕೊಂಡೆನು ಎಂದಳು. ಆ ಹುಡುಗಿಯ ಮನಸ್ಸು ಹೆತ್ತ ತಾಯಿಗೆ ಗೊತ್ತಿಲ್ಲದಿದ್ದರೂ ಸಾಯಿಗೆ ಮಾತ್ರ ಗೊತ್ತು. ಒಂದು ಸಾರಿ ಗಾಡ್ಗಿಲ್ ಮಾವಿನ ಹಣ್ಣನ್ನು ಸಮರ್ಪಿಸಿದರೆ ಅದನ್ನು ತೆಗೆದುಕೊಂಡು, ಆಹಾ, ಇವನು ಕೊಂಡು ತಂದ ಹಣ್ಣುಗಳನ್ನೆಲ್ಲ ನನಗೆ ಸಮರ್ಪಿಸಿದರೆ ಪಂಡಿತ್ ನನಗೆಂದುಕೊಂಡ ಹಣ್ಣುಗಳಲ್ಲಿ ಕೆಲವನ್ನು ತಿಂದು ಮಿಕ್ಕಿದ್ದನ್ನು ಕೊಟ್ಟನು ಎಂದರು. ಪಂಡಿತ್ ನಾಚಿಕೆಯಿಂದ ತಲೆ ತೆಗ್ಗಿಸಿದನು. ಬಡ ಗುಮಾಸ್ತ ಚೌಡ್ಕರ್ ತಾನು ಪರೀಕ್ಷೆಯಲ್ಲಿ ಪಾಸಾಗಿ ಕೆಲಸ ಸಿಕ್ಕರೆ ಶಿರಡಿಗೆ ಹೋಗಿ ಕಲ್ಲು ಸಕ್ಕರೆ ಹಂಚುವೆನೆಂದು ಹರಕೆ ಹೊತ್ತನು. ಅವನ ಕೋರಿಕೆ ಈಡೇರಿತು. ಆತ ನಿತ್ಯವೂ ಟೀನಲ್ಲಿ ಸಕ್ಕರೆ ಹಾಕಿಕೊಳ್ಳುವುದನ್ನು ಬಿಟ್ಟು ಹಾಗೆ ಉಳಿಸಿದ ದುಡ್ಡಿನಿಂದ ಶಿರಡಿಗೆ ಹೋಗಿ ಕಲ್ಲು ಸಕ್ಕರೆ ಹಂಚಿದನು. ಇದಾದ ನಂತರ ಜೋಗ್ಗೆ ಸಾಯಿ ಇವನನ್ನು ಕರೆದುಕೊಂಡು ಹೋಗಿ ತುಂಬ ಸಕ್ಕರೆ ಹಾಕಿರುವ ಟೀ ಕೊಡಿಸು ಎಂದರು. ದಾಸಗನು ಬಹು ಆಚಾರವಂತ. ಆತ ಈರುಳ್ಳಿ ತಿನ್ನುತ್ತಿರಲಿಲ್ಲ. ಒಂದು ಸಾರಿ ಬಾಬಾ ಆತನನ್ನು ಈರುಳ್ಳಿ, ಕಡಲೆಕಾಯಿ ಬೀಜ ಬೆರೆಸಿ ಪೀತಲ ಮಾಡಿ ಸ್ವಲ್ಪ ತಿಂದು ಅನಂತರ ನನಗೆ ತೆಗೆದುಕೊಂಡು ಬಾ ಎಂದರು. ದಾಸಗನು ಪೀತಲೆಯನ್ನು ತಂದ ಕೂಡಲೇ, ನೀನು ತಿಂದೆಯಾ ಎಂದರು. ಸಾಯಿ, ಆತ ತಿಂದೇನೇನು ಹೇಳಿದನೇ ಹೊರತು ನಿಜವಾಗಿಯೂ ಆತ ಅದಕ್ಕೆ ಬದಲಾಗಿ ಅದನ್ನು ಬೆರಳಿನಿಂದ ಮುಟ್ಟಿ ತುಟಿ ಗಡ್ಡಕ್ಕೆ ಸವರಿಕೊಂಡ ಹಾಗೆ ಮಾಡಿ ಮುಖವನ್ನು ತೊಳೆದುಕೊಂಡನು. ಬಾಬಾ ನಕ್ಕು ಆತ ಮಾಡಿದಂತೆಯೇ ಮಾಡಿ ತೋರಿಸಿದರು. ಈರುಳ್ಳಿ ಆತನಿಗೆ ಒಳ್ಳೆಯದೆಂದು ಅದನ್ನು ತಿನ್ನೆಂದು ಹೇಳಿದರು. ಒಂದು ಸಾರಿ ದೀಕ್ಷಿತ್ ಮಸೀದಿಗೆ ಬಂದೊಡನೆ ಬಾಬಾ, ನೀನು ತಾಂಬೂಲವನ್ನೇ ಕೊಡಲಿಲ್ಲ ಎಂದು ಕೇಳಿ ತೆಗೆದುಕೊಂಡರು. ದೇವರ ಮನೆಯಲ್ಲಿ ಪೂಜೆ ಮಾಡುವಾಗ ತಾಂಬೂಲವನ್ನು ಅರ್ಪಿಸುವುದನ್ನು ಮರೆತು ಹೋದದ್ದು ಆಗ ಅವನಿಗೆ ಗೊತ್ತಾಯಿತು. ಬಿಕ್ಕುಬಾಯಿ ತಂದ ಹೂವಿನ ಹಾರ ನೈವೇದ್ಯ ಬಾಬಾ ಸ್ವೀಕರಿಸಿಲ್ಲ. ಅದನ್ನು ಸ್ವೀಕರಿಸಬೇಕೆಂದು ಬೇಡಿಕೊಂಡ ಭಕ್ತರ ಹತ್ತಿರ ಅವರು, ಈಕೆ ಗೋದಾವರಿ ಹತ್ತಿರ ದುಃಖ ಶೋಕಗಳಿಂದ ನನ್ನನ್ನು ನಿಂದಿಸಿದಳು, ಹಾಗೆ ತಂದವು ನನಗೆ ಬೇಕಿಲ್ಲ ಎಂದರು. ಆಕೆ ಹಠ ಹಿಡಿದು ಹಾರ ಹಾಕಲು ಹೋದಾಗ ಅದು 3 ಚೂರಾಗಿ ಕೆಳಗೆ ಬಿತ್ತು. ನಿಜವೇ, ತನ್ನ ಸ್ನೇಹಿತೆಯಾದ ರಾಧಾಕೃಷ್ಣ ಆಯಿಯ ಪ್ರಾಣವನ್ನು ಸಾಯಿ ಉಳಿಸಲಿಲ್ಲವೆಂದು ಆಕೆ ಗೋವರ್ಗಾವನ ನದಿಯ ಹತ್ತಿರ ಸಾಯಿಯನ್ನು ಶೋಕದಿಂದ ನಿಂದಿಸುತ್ತಾ ಆ ಹೂವಿನ ಹಾರವನ್ನು ನೈವೇದ್ಯವನ್ನು ತೆಗೆದುಕೊಂಡು ಶಿರಡಿಗೆ ಬಂದಿದ್ದಳು. ಹಾಗೆ ಒಬ್ಬ ಲಾಯರು ಬಂದು ನಮಸ್ಕರಿಸಿದ ಕೂಡಲೇ ಸಾಯಿ ಕೆಲವರನ್ನು ಎಷ್ಟು ಕಳ್ಳರೆಂದರೆ ಕಾಲಿನ ಮೇಲೆ ಬಿದ್ದು ದಕ್ಷಿಣೆ ಸಮರ್ಪಿಸುತ್ತಾರೆ, ಬೆನ್ನ ಹಿಂದೆ ವಿಮರ್ಶೆ ಮಾಡುವವರು ಅವರೇ ಎಂದರು. ಪಂಡರೀಪುರದಲ್ಲಿ ಒಬ್ಬ ದೊಡ್ಡ ಮನುಷ್ಯ ತನ್ನ ಕಾಯಿಲೆಯನ್ನು ನಿವಾರಿಸೆಂದು ಸಾಯಿಯನ್ನು ಆಶ್ರಯಿಸಿದ್ದು ಮೂಢನಂಬಿಕೆ ಎಂದು ಆ ಲಾಯರು ವಿಮರ್ಶೆ ಮಾಡಿದ್ದ. ಸದಾಶಿವನಿಗೆ ಬೆಳಗ್ಗೆ 9 ಗಂಟೆಗೆ ಊಟ ಮಾಡುವ ಅಭ್ಯಾಸ. ಆ ದಿನ 11 ಗಂಟೆ ಆದ್ದರಿಂದ ಅವನಿಗೆ ಬಹಳ ಹಸಿವಾಗಿತ್ತು. ಆದರೆ ಆತ ಸಂಕೋಚದಿಂದ ಮಸೀದಿಯಲ್ಲೇ ಕುಳಿತುಕೊಂಡಿದ್ದನು. ಇಷ್ಟರಲ್ಲಿ ಒಬ್ಬ ಭಕ್ತ ಬಂದು ಬಾಬಾಗೆ ಹಾಲು ಖೋವಾ ಸಮರ್ಪಿಸಿದನು. ಸಾಯಿ ಅದನ್ನು ಆತುರವಾಗಿ ತೆಗೆದುಕೊಂಡು ಸದಾಶಿವನಿಗೆ ಒಂದು ಚೂರು ಎಸೆದರು. ಆತ ಅದನ್ನು ಪ್ರಸಾದವಾಗಿ ಮನೆಗೆ ತೆಗೆದುಕೊಂಡು ಹೋಗಬೇಕೆಂದುಕೊಂಡನು. ಅದು ನಿನಗೆ ಕೊಟ್ಟದ್ದು, ಕೈಯಲ್ಲಿ ಇಟ್ಟುಕೊಳ್ಳುವುದಕ್ಕಲ್ಲ ಎಂದರು ಬಾಬಾ. ಅದನ್ನು ತಿಂದ ಮೇಲೆ ಇನ್ನೊಂದು ಚೂರು ಎಸೆದರು. ಅದನ್ನು ಪ್ರಸಾದವಾಗಿ ಮನೆಗೆ ತೆಗೆದುಕೊಂಡು ಹೋಗಬೇಕೆಂದುಕೊಂಡಾಗ ಪುನಃ ಸಾಯಿ ಹೀಗೆ ಹಿಂದೆ ಹೇಳಿದಂತೆ ಹೇಳಿದರು. ಅದನ್ನು ತಿಂದಾಗ ಅವನ ಹಸಿವು ತೀರಿತು. ಒಂದು ಸಾರಿ ಹರಿಬಾವು ತನ್ನ ತಾಯಿಗೆ ಹೇಳದೆ ರಾಮೇಶ್ವರಕ್ಕೆ ಹೊರಟು ದಾರಿಯಲ್ಲಿ ಶಿರಡಿಗೆ ಬಂದನು. ಸಾಯಿ ಆತನ ಹತ್ತಿರವಿದ್ದ ಹಣವನ್ನೆಲ್ಲ ದಕ್ಷಿಣೆಯಾಗಿ ತೆಗೆದುಕೊಂಡು, ಮನೆಗೆ ಹೋಗು, ರಾಮೇಶ್ವರವೇ ನಿನಗೋಸ್ಕರ ಬರುವುದು, ನೀನು ಹೋಗದಿದ್ದರೆ ಸತ್ತು ಹೋಗುತ್ತದೆ ಎಂದರು. ಆತ ಮನೆ ಸೇರೋ ಹೊತ್ತಿಗೆ ಅವನ ತಾಯಿ ಅನ್ನ ನೀರು ಬಿಟ್ಟು, ಬಾಬಾ, ನೀನು ಮಹಾತ್ಮನೇ ಆದ ಪಕ್ಷದಲ್ಲಿ ನನ್ನ ಮಗ ತಿರುಗಿ ಬರಬೇಕು ಎಂದು ಪ್ರತಿದಿನವೂ ಪ್ರಾರ್ಥಿಸುತ್ತಿದ್ದಳು. ಸಾಟೆ ಶಿರಡಿಯಲ್ಲಿ ತಾನು ಕೊಂಡ ಸ್ಥಳವನ್ನು ನೋಡೋದಕ್ಕೆ ತನ್ನ ಹೆಂಡತಿಯನ್ನು ಬರಲು ಹೇಳಿದನು. ಆದರೆ ಮಾವನವರು ಹೆಣ್ಣು ಮಕ್ಕಳು ಸ್ಥಳವನ್ನು ನೋಡೋದೆಂದರೇನು
ಎಂದು ಆಕ್ಷೇಪ ಎತ್ತಿದಾಗ ಆಕೆ ಬರುವುದಿಲ್ಲ ಎಂದಳು. ತನ್ನ ಮಾತಿಗೆ ಒಲ್ಲೆ ಎಂದಳಲ್ಲ ಎನ್ನುವ ಕೋಪದಿಂದ ಆಕೆಯನ್ನು ಹೊಡೆಯಲು ಕೋಲೆತ್ತಿದ್ದ ಸಾಟೆ. ಇಷ್ಟರಲ್ಲಿ ಆ ಕ್ಷಣವೇ ಮಸೀದಿಗೆ ಸಾಟೆ ಬರಬೇಕೆಂದು ಬಾಬಾ ಹೇಳಿ ಕಳಿಸಿದರು. ಅವನು ಹೋಗುತ್ತಿದ್ದ ಹಾಗೆಯೇ ಬಾಬಾ, ಏನು ನಿನ್ನ ಗಲಾಟೆ, ಆ ಹುಡುಗಿ ಆ ಸ್ಥಳ ನೋಡದಿದ್ದರೇನಂತೆ ಎಂದು ಬೈದರು. ತನ್ನ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಅವರಿಗೆ ಗೊತ್ತಾಗುವುದೆಂದು ತಿಳಿಯಿತು ಸಾಟೆಗೆ. ಹಾಗೆಯೇ ಒಂದು ಸಾರಿ ಶ್ರೀಮತಿ ಪ್ರಧಾನವರಿಗೆ ಪಾದಪೂಜೆ ಮಾಡುತ್ತಿದ್ದಾಗ, ನೀನು ತಕ್ಷಣವೇ ಮನೆಗೆ ಹೋಗು ಎಂದರು ಬಾಬಾ. ಆಕೆ ಮನೆಗೆ ಹೋಗುವ ಹೊತ್ತಿಗೆ ಮಗುವು ಉಸಿರು ಕಟ್ಟಿ ಅಳುತ್ತಿತ್ತು. ಆಕೆ ಮಗುವನ್ನು ಸುಧಾರಿಸಿ ಪುನಃ ಮಸೀದಿಗೆ ಹೋದಳು. ಈಗ ಪೂಜೆಯನ್ನು ಪೂರ್ತಿಯಾಗಿ ಮಾಡಿಕೊ ಎಂದರು ಸಾಯಿ. ನೂರ್ಕರ್ ಮೊದಲೇ ಸಾರಿ ಶಿರಡಿಗೆ ಹೋಗುತ್ತಾ ದಕ್ಷಿಣೆಯಾಗಿ ಬಾಬಾಗೆ 20 ರೂಪಾಯಿಗಳನ್ನು ಸಮರ್ಪಿಸಬೇಕೆಂದು ಕೊಂಡನು. ಸಾಯಿ ದರ್ಶನ ಮಾಡಿ ಅವರ ಕಣ್ಣೊಳಕ್ಕೆ ನೋಡಿದಾಗ ಅಂತಹ ಮಹಾತ್ಮರ ದರ್ಶನ ಮಾಡುವುದೊಂದು ಮಹಾಭಾಗ್ಯವೆಂದುಕೊಂಡನು. ಬಾಬಾ ತಕ್ಷಣವೇ ದಕ್ಷಿಣೆಯನ್ನು ಕೇಳಿದರು. ಆತ ಒಂದು ಬಂಗಾರದ ನಾಣ್ಯವನ್ನು ಕೊಟ್ಟನು. ಸಾಯಿ ಅದನ್ನು ಹೀಗೆ ಹಾಗೆ ನೋಡುತ್ತಾ, ಇದರ ಬೆಲೆ ಏನು ಎಂದರು. 15 ರೂಪಾಯಿಗಳೆಂದ ನೂಲ್ಕರ್. ಸಾಯಿ ಅದನ್ನು ಅವನಿಗೆ ಕೊಟ್ಟು ಆತನಿಂದ 15 ರೂಪಾಯಿ ಪಡೆದು, ನನಗೆ 10 ರೂಪಾಯಿಗಳು ಮುಟ್ಟಿವೆ ಎಂದು ಹೇಳಿ, ಇನ್ನೂ 5 ರೂಪಾಯಿ ಕೊಡು ಎಂದರು. ಆತ ಕೊಟ್ಟನು. ಹೀಗೆ ಅವನು ಕೊಡಬೇಕಾಗಿದ್ದ 20 ರೂಪಾಯಿಗಳನ್ನು ಸಾಯಿ ತೆಗೆದುಕೊಂಡರು. ಹಾಗೆಯೇ ಶ್ರೀಮತಿ ಬಾಪಟ್ 4 ಆನೆಯನ್ನು ಕೊಟ್ಟಾಗ ಅವರು ನಗುತ್ತಾ ಮಿಕ್ಕ 4 ಆನೆಯನ್ನು ಕೊಡದೆ, ಈ ಬಡ ಬ್ರಾಹ್ಮಣನನ್ನು ಏಕೆ ಮೋಸ ಮಾಡುತ್ತೀಯಾ ಎಂದರು. ಆಕೆ ನಾಚಿಕೆಗೊಂಡು ಮತ್ತೆ 4 ಆನೆಯನ್ನು ಕೊಟ್ಟಳು. ಆಕೆ ಮೊದಲು 8 ಆನೆಯನ್ನು ಕೊಡಬೇಕೆಂದುಕೊಂಡಿದ್ದಳಂತೆ. ಒಬ್ಬ ಭಕ್ತ ಬಾಬಾಗೆ ದಕ್ಷಿಣೆಯಾಗಿ ಶ್ಯಾಮನ ಹೆಸರಿನಲ್ಲಿ 2 ರೂಪಾಯಿ ಅಂಚೆಯ ಮೂಲಕ ಕಳಿಸಿದನು. ಅದು ಬಂದಾಗ ಬಾಬಾ ಭಿಕ್ಷೆಗೆ ಹೋಗಿದ್ದರು. ಅವರ ಸರ್ವಜ್ಞತ್ವವನ್ನು ಪರೀಕ್ಷಿಸಲು ಹೊಸವ ಶ್ಯಾಮ 6 ರೂಪಾಯಿಗಳನ್ನು ಮಸೀದಿಯ ಮುಂದುಗಡೆ ಹೂಳಿಟ್ಟನು. ಬಾಬಾ ಆ ವಿಷಯ ಎತ್ತಲೇ ಇಲ್ಲ. 6 ತಿಂಗಳ ಬಳಿಕ ಶ್ಯಾಮನ ಮನೆಗೆ ಕಳ್ಳರು ನುಗ್ಗಿ ಇದ್ದದ್ದೆಲ್ಲವನ್ನು ದೋಚಿಕೊಂಡು ಹೋಗಿದ್ದರು. ಆತ ಬಾಬಾ ಹತ್ತಿರ ಮೊರೆ ಇಟ್ಟುಕೊಂಡಾಗ ಅವರು ನಗುತ್ತಾ, ನಿನ್ನ ಮನೆಗೆ ಕಳ್ಳರು ನುಗ್ಗಿದರೆ ಹೇಳಿಕೊಳ್ಳಲಿಕ್ಕೆ ನಾನಾದರೂ ಇದ್ದೇನೆ. ನನ್ನ 2 ರೂಪಾಯಿಗಳು ಹೋಗಿ 6 ತಿಂಗಳಾಯಿತು. ನಾನ್ಯಾರ ಹತ್ತಿರ ಹೇಳಿಕೊಳ್ಳಲಿ ಎಂದರು. ಅಷ್ಟು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಏನು ಎಂದ ಶ್ಯಾಮ. ನಿನ್ನಂತಹ ಉದ್ಯೋಗಿಗೆ ಅದೆಷ್ಟೋ, ನನ್ನಂತಹ ಫಕೀರನಿಗೆ 2 ರೂಪಾಯಿಗಳು ಅಷ್ಟೇ ಎಂದರು ಸಾಯಿ. ಕರ್ಮಸೂತ್ರ ಎಷ್ಟು ಸೂಕ್ಷ್ಮ. ಎಲ್ಲರನ್ನೂ ದಕ್ಷಿಣೆ ಕೇಳುತ್ತಿದ್ದ ಬಾಬಾ ಕೋಲಂಬೆಯನ್ನು ಮಾತ್ರ ಕೇಳಲಿಲ್ಲ. ತಾನು ಕುಡಿಯುವುದನ್ನು ಬಿಟ್ಟಿದ್ದರಿಂದ ತನ್ನನ್ನು ಹಾಗೆ ಗೌರವಿಸುತ್ತಿದ್ದಾರೆಂದು ಅವನು ಜಂಬ ಕೊಚ್ಚಿಕೊಳ್ಳುತ್ತಿದ್ದ. ಸಾಯಿ ತಕ್ಷಣವೇ ಅವನನ್ನು ಕರೆಯಿಸಿ 2 ರೂಪಾಯಿ ಕೊಡು ಎಂದು ಕೇಳಿ ತೆಗೆದುಕೊಂಡರು. ಗರ್ವವು ಒಂದು ದೋಷವೇ. ಇನ್ನೊಬ್ಬ ಭಕ್ತ ಸಾಯಿ ದಕ್ಷಿಣೆ ಕೇಳಿದರೆ ಇಲ್ಲವೆಂದು ಹೇಳಿ ತಪ್ಪಿಸಿಕೊಳ್ಳಬಹುದೆಂದು ತನ್ನಲ್ಲಿದ್ದ ಹಣವನ್ನು ಕೋಲಂಬೆಯ ಹತ್ತಿರ ಮುಚ್ಚಿಟ್ಟನು. ಅವರಿಬ್ಬರು ಮಸೀದಿಗೆ ಬಂದ ಕೂಡಲೇ ಸಾಯಿ ಆತನಿಗೆ ಕೋಲಂಬೆಯನ್ನು ತೋರಿಸಿ ಅವನ ಹತ್ತಿರ ತೆಗೆದುಕೊಂಡು 2 ರೂಪಾಯಿ ದಕ್ಷಿಣೆ ಕೊಡು ಎಂದು ಹೇಳಿ ತೆಗೆದುಕೊಂಡರು. ದಾಸಗನು ಶಿರಡಿಗೆ ಹೋಗುತ್ತಿದ್ದರೆ ಕೋಪರ್ಗಾಂವ್ ಸ್ಟೇಷನ್ ಮಾಸ್ಟರ್ ಸಾಯಿಯನ್ನು ಹುಚ್ಚು ಫಕೀರನೆಂದು ನಿಂದಿಸಿದನು. ಬಾಬಾನನ್ನು ತಾನೇ ನೋಡಿ ಮಾತಾಡಬೇಕೆಂದು ಹೇಳಿ ದಾಸಗನು ಆತನನ್ನು ಶಿರಡಿಗೆ ಕರೆದುಕೊಂಡು ಹೋದನು. ಸಾಯಿ ಮಸೀದಿಯಲ್ಲಿ ಮಡಿಕೆಗಳನ್ನು ಮಗಿಚಿಡುತ್ತಿದ್ದರು. ಏತಕ್ಕೆ ಹಾಗೆ ಮಾಡುತ್ತಿದ್ದಾರೆಂದು ಕೇಳಿದ ಸ್ಟೇಷನ್ ಮಾಸ್ಟರ್ಗೆ ಬಾಬಾ, ನನ್ನ ಹತ್ತಿರಕ್ಕೆ ಬರುವ ಮಡಿಕೆಗಳೆಲ್ಲ ತಲೆ ಕೆಳಗಾಗಿಯೇ ಬರುತ್ತವೆ ಎಂದರು. ಅಂಧಕಾರ ತುಂಬಿದ ಅವಿಶ್ವಾಸದಿಂದ ಬರುವವರ ಹೃದಯ ತಲೆ ಕೆಳಗಾದ ಮಡಿಕೆಗಳು. ಅವುಗಳಿಗೆ ಜ್ಞಾನವನ್ನು ತುಂಬುವುದು ಸಾಧ್ಯವಿಲ್ಲ. ವಿಶ್ವಾಸದಿಂದಲೋ ಇಲ್ಲವೇ ಕೇವಲ ಜಿಜ್ಞಾಸೆಯಿಂದ ಬರುವವರ ಹೃದಯಗಳು ಸರಿಯಾದ ಮಡಿಕೆಗಳು. ಅವುಗಳಲ್ಲಿ ತುಂಬಬಹುದು. ಆದರೆ ವಿಚಿತ್ರವೇನೆಂದರೆ ಸಾಯಿಯ ಆ ಮಾತಿನಿಂದಲೇ ಆತನ ಹೃದಯವೆನ್ನುವ ಮಡಿಕೆಯನ್ನು ಸರಿಯಾಗಿರಿಸಿದರು. ವಿಶ್ವಾಸ ತುಂಬಿದರು. ಒಬ್ಬಾತ ಸಾಯಿ ನಿಷ್ಕಾರಣವಾಗಿ ಕೋಪಗೊಂಡವರೆಂದುಕೊಂಡು ಅವರನ್ನು ಹುಚ್ಚು ಫಕೀರನೆಂದು ಭಾವಿಸಿ ತಾನು ಕೊಟ್ಟಿದ್ದ ದಕ್ಷಿಣೆಯನ್ನು ವಾಪಸ್ಸು ಪಡೆಯಬೇಕೆಂದುಕೊಂಡನು. ಆದರೆ ಆತ ಬಾಯಿ ಬಿಡುವ ಮುನ್ನವೇ ಆತನ ಹೆಂಡತಿಗೆ ದುಡ್ಡು ಕೊಟ್ಟು, ಇಲ್ಲಿಯೇ ತನಕ ನೀವು ಕೊಟ್ಟ ದಕ್ಷಿಣೆ ನನಗೆ ಬೇಕಿಲ್ಲ, ತೆಗೆದುಕೋ ಎಂದರು. ಇಲ್ಲಿಯವರೆಗೂ ಎಲ್ಲೆಲ್ಲಿಯೂ ಇರುವ ಮಾನವರ ಒಂದು ಪರಿಸ್ಥಿತಿಯನ್ನು, ಹೃದ್ಗತ ಭಾವನೆಗಳನ್ನು ಬಾಬಾ ಅನುಕ್ಷಣವು ಬಿಚ್ಚಿದ ಹಾಳೆಯಂತೆ ಹೇಗೆ ತಿಳಿದಿದ್ದರೋ ಎನ್ನುವುದನ್ನು ಗಮನಿಸಿದೆವು. ಈಗ ಎಲ್ಲೆಲ್ಲಿ ಯಾವ ಭಕ್ತರು ಎಂತೆಂತಹ ಕಷ್ಟದಲ್ಲಿರುವರೋ ಅವರಿಗೇನು ಆಗುವುದಿದೆಯೋ ಅವೆಲ್ಲವೂ ಬಾಬಾಗೆ ಗೊತ್ತಿರುವುದೆಂಬುದನ್ನು ನೋಡಲಿದ್ದೇವೆ. ಅವರಿಗೆ ಶ್ರೇಯಸ್ಕರವಾದರೆ ಅಂತಹ ಆಪತ್ತನ್ನು ಬಾಬಾ ನಿವಾರಿಸುತ್ತಿದ್ದರು. ಯಾವಾಗಲಾದರೂ ಶಂಖದಂತೆ ತಮ್ಮ ಕೈ ಸೇರಿಸಿ ಊದಿದರೆ ಅದು ಯಾವುದೋ ಭಕ್ತನ ಮರಣವನ್ನು ಸೂಚಿಸುತ್ತಿತ್ತು. ಒಂದು ದಿನ ಅವರು ಹಾಗೆಯೇ ಮಾಡಿ, ನಾನಾ ಸಾಯುವುದರಲ್ಲಿದ್ದಾನೆ, ಆದರೆ ಅವನನ್ನು ನಾನು ಸಾಯಲು ಬಿಡುವೆನೇನು ಎಂದರು. ಅದಾದ 8ನೆಯ ದಿನ ನಾನಾ ಚಂದೋರ್ಕರ್ ಶಿರಡಿಗೆ ಬಂದನು. ಸರಿಯಾಗಿ ಬಾಬಾ ಹಾಗೆ ಶಂಖದಂತೆ ಕೈ ಸೇರಿಸಿದಾಗ ತಾನು ಕುಳಿತಿದ್ದ ಕುದುರೆ ಬಂಡಿ ತಲೆ ಕೆಳಗಾಗಿ ಕುದುರೆಯ ಕಾಲ ಹತ್ತಿರ ಬಿದ್ದನು.
ಆದರೂ ಅವನಿಗೇನೂ ಪ್ರಮಾದವಾಗಲಿಲ್ಲವೆಂದು ಹೇಳಿದನು. ಒಂದು ಸಾರಿ ಅವರು ತಮಗೆ ಹೊಟ್ಟೆ ನೋವಾಗಿರುವುದೆಂದು ಹೇಳಿ ಒಂದು ಬಟ್ಟೆಯನ್ನು ಹೊಟ್ಟೆಗೆ ಕಟ್ಟಿಕೊಂಡು ಭಕ್ತರನ್ನು ಆ ಬಟ್ಟೆಯ 2 ತುದಿಗಳನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಇನ್ನೂ ಗಟ್ಟಿಯಾಗಿ ಎಳೆಯುವಂತೆ ಹೇಳಿ ಕೊನೆಗೆ ನೋವು ಕಡಿಮೆಯಾಗಿದೆ ಎಂದರು. ಅದೇ ಸಮಯದಲ್ಲಿ ನಿಮ್ಗಾಂವ್ನಲ್ಲಿ ಒಬ್ಬ ಭಕ್ತೆಗೆ ಪ್ರಸವ ವೇದನೆಯಾಗಿ ಬಾಬಾ ನೋವು ಕಡಿಮೆಯಾಯಿತಾಯಿತೆಂದ ಕ್ಷಣವೇ ಆಕೆಗೆ ಹೆರಿಗೆಯಾಯಿತೆಂದು ತರುವಾಯ ತಿಳಿಯಿತು. ಭಕ್ತರ ಸಂಕಟಗಳೆಲ್ಲವೂ ಅವನವೇ. ಒಂದು ದಿನ ಪ್ರಧಾನ್ಗೆ, ನನ್ನ ಶರೀರದ ಈ ಭಾಗವೆಲ್ಲ ನೋಯುತ್ತಿದೆ, 4 ದಿನಗಳಲ್ಲಿ ತಗ್ಗಿ ಹೋಗುವುದು ಬಿಡು ಎಂದರು. 1 ವಾರ ಕಳೆಯುವವರೆಗೂ ಆತನನ್ನು ಮನೆಗೆ ಕಳುಹಿಸಲಿಲ್ಲ. ಅವನು ಮನೆಗೆ ವಾಪಸ್ಸಾದಾಗ ತಿಳಿಯಿತು, ಸರಿಯಾಗಿ ಬಾಬಾ ನೋವೆಂದ ಸಮಯದಲ್ಲಿ ಬೊಂಬಾಯಿಯಲ್ಲಿ ಆತನ ತಾಯಿಗೆ ಪಾರ್ಶ್ವವಾಯು ಹೊಡೆಯಿತೆಂದು, ಪ್ರಧಾನ್ ಶಿರಡಿಯಲ್ಲಿರುವವರೆಗೂ ಆಕೆಗೆ ಯಾವ ಆಪತ್ತು ಆಗೋದಿಲ್ಲವೆಂದು, ಅವಶ್ಯಕತೆ ಬಿದ್ದರೆ ಸಾಯಿಯೇ ಪ್ರಧಾನನ್ನು ಕಳಿಸುವರೆಂದು ನಾನಾ ಚಂದೋರ್ಕರ್ ಆ ಮನೆಯವರಿಗೆ ಧೈರ್ಯ ಕೊಡುತ್ತಿದ್ದನು. ಆ ವಾರದಲ್ಲಿ ಆಕೆಯ ಸ್ಥಿತಿ ವಿಷಮಗೊಂಡಿತು. ಆಕೆಗೆ ವಿರೋಚನವಾದರೆ ಒಳ್ಳೆಯದೆಂದು ವೈದ್ಯರು ಹೇಳಿದರು. ಆ ಹೊತ್ತಿಗೆ ಸರಿಯಾಗಿ ಪ್ರಧಾನ್ ಮನೆಗೆ ಬಂದು ಆಕೆಗೆ ತೀರ್ಥ ಪ್ರಸಾದ ಕೊಟ್ಟು ತಕ್ಷಣವೇ ವಿರೋಚನವಾಗಿ 4ನೇ ದಿನ ಕಾಯಿಲೆ ತಗ್ಗಿತು. ಹಾಗೆಯೇ ಒಂದು ಸಾರಿ ಸಾಯಿ ಮೈಲ್ಸಾಪತಿಯ ಹತ್ತಿರ, ನಿನ್ನ ಹೆಂಡತಿಯ ಕತ್ತು ಊದಿಕೊಂಡಿದೆ, ಆಕೆ ಸಂಕಟ ಪಡುತ್ತಿದ್ದಾಳೆ, ಅದನ್ನು ನಾನೇ ಕಡಿಮೆ ಮಾಡುತ್ತೇನೆ, ಉಳಿದವರಿಂದಾಗದು ಎಂದರು. ಇನ್ನೊಂದು ಊರಿನಲ್ಲಿದ್ದ ಆಕೆಗೆ ಹಾಗೆಯೇ ನೋವಾಯಿತೆಂದು, ಅನಂತರ ಕಡಿಮೆಯಾಯಿತೆಂದು ಸುದ್ದಿ ಬಂದಿತು. ಯಾವಾಗಲಾದರೂ ಭಕ್ತರನ್ನು ಇಂತಹ ಕಷ್ಟಗಳಿಂದ ಪಾರ ಮಾಡದಿದ್ದಲ್ಲಿ ಅದಕ್ಕೆ ಬದಲಾದ ಕಾರಣವಾವುದೋ ಇರುತ್ತಿತ್ತು. ಮೊಹಿಲೆ ಎನ್ನುವ ಭಕ್ತ ತನ್ನ ಮಗಳನ್ನು ಶಿರಡಿಗೆ ಕರೆದುಕೊಂಡು ಬಂದನು. ಆ ಮಗುವಿಗೆ ಮೇಲುದುಟಿ ಹರಿದು ಹೋಗಿತ್ತು. ಸಾಯಿ, ನಾನು ಈ ಮಗುವಿಗೆ ಒಳ್ಳೆಯದನ್ನು ಮಾಡಬಲ್ಲೆ, ಆದರೆ ದೇವಕೋಟೆಗೆ ಸೇರಿದ ಈ ಮಗು ತ್ವರೆಯಲ್ಲಿ ದೀರ್ಘ ಉಸಿರೆಳೆಯುವುದು ಎಂದರು. ಹಾಗೆಯೇ ಆಯಿತು. ಮನುಷ್ಯರೊಬ್ಬರ ವಿಷಯದಲ್ಲೇ ಅಲ್ಲ, ಸರ್ವ ಪ್ರಾಣಿ ಕೋಟೆಯ ವಿಷಯದಲ್ಲಿಯೂ ಯಾವಾಗ ಏನು ಜರುಗೋದಿದೆಯೋ ಬಾಬಾಗೆ ಗೊತ್ತಾಗುತ್ತಿತ್ತು. ಒಂದು ದಿನ ಮಸೀದಿಯಲ್ಲಿ ಹಲ್ಲಿ ಲೊಚಗುಟ್ಟುತ್ತಿದ್ದರೆ ಒಬ್ಬ ಭಕ್ತ ಅದಾವ ಶಕುನವೆಂದು ಕೇಳಿದನು. ಸಾಯಿ, ಇದರಲ್ಲಿ ಏನಿದೆ ಶಕುನ? ಔರಂಗಾಬಾದಿನಿಂದ ತನ್ನ ತಂಗಿ ಬರುವಳೆಂದು ಸಂತೋಷ ಪಡುತ್ತಿದೆ ಎಂದರು ಬಾಬಾ. ಆ ಮಧ್ಯಾಹ್ನ ಒಬ್ಬ ಭಕ್ತ ಕುದುರೆಯ ಮೇಲೆ ಬಂದು ಕುದುರೆಯನ್ನು ಮಸೀದಿಯ ಮುಂದೆ ಕಟ್ಟಿದನು. ಅದಕ್ಕೆ ಹುರುಳೆಯನ್ನು ಹಾಕಲು ಆತ ಚೀಲವನ್ನದರಿದರೆ ಅದರೊಳಗಿಂದ ಒಂದು ಹಲ್ಲಿ ಹೊರಬಿತ್ತು. ಅದು ಇಲ್ಲಿಗೆ ಮುಂಚೆ ಲೊಟುಗುಟ್ಟುತ್ತಿದ್ದ ಹಲ್ಲಿಯ ಜೊತೆ ಆಟವಾಡುತ್ತಾ ಗೋಡೆಯ ಮೇಲಕ್ಕೇರಿತು. ಬಾಬಾ ಅದನ್ನು ತೋರಿಸಿದ ಕೂಡಲೇ ಭಕ್ತ ದಿಗ್ಭ್ರಾಂತನಾಗಿ ಆ ಕುದುರೆ ಸವಾರನನ್ನು ವಿಚಾರಿಸಲಾಗಿ ಆ ವ್ಯಕ್ತಿ ಔರಂಗಾಬಾದಿನಿಂದ ಬರುತ್ತಿರುವನೆಂದು ಹೇಳಿದನು. ಆ ಊರಿನಿಂದಲೇ ಒಬ್ಬ ವ್ಯಕ್ತಿ ಕುದುರೆಯನ್ನೇರಿ ಬರುವನೆಂದು, ಆ ಕುದುರೆಯನ್ನು ಮಸೀದಿಯ ಮುಂದೆಯೇ ಕಟ್ಟುವೆನೆಂದು, ಹುರುಳೆಯನ್ನು ಹಾಕುವೆನೆಂದು, ಆ ಹುರುಳಿ ಚೀಲದಲ್ಲಿ ಒಂದು ಹಲ್ಲಿ ಇರುವುದೆಂದು ಬಾಬಾಗೆ ಹೇಗೆ ಗೊತ್ತು? ಇದರಲ್ಲಿ ಯಾವುದೊಂದು ನಡೆಯದಿದ್ದರೂ ಬಾಬಾ ಮಾತು ವ್ಯರ್ಥವಾಗುತ್ತಿತ್ತು. ಹಾಗೆಯೇ ಒಂದಿನ ಮೈಲ್ಸಾಪತಿಗೆ, ನಿನ್ನ ಮನೆಯ ಹತ್ತಿರ 2 ಹಾವುಗಳಿವೆ ಎಂದರು ಸಾಯಿ. ಆತ ತನ್ನ ಮನೆಗೆ ಹೋದಾಗ ಬಾಗಿಲ ಹತ್ತಿರ ಒಂದು, ಅದರ ಪಕ್ಕದಲ್ಲಿದ್ದ ಗುಡಾನನ ಹತ್ತಿರ ಇನ್ನೊಂದೂ ಇದ್ದವು. ಇನ್ನೊಂದು ದಿನ ಸಾಯಿ ತಮ್ಮ ಕೈಯನ್ನು ಹಾವಿನ ಹಾಗೆ ತೋರಿಸುತ್ತಾ, ರಾತ್ರಿ ನೀನು ಬರುವಾಗ ಈ ಕಳ್ಳ ನಿನ್ನೆದುರಿಗಾಗುತ್ತಾನೆ, ಜೊತೆಯಲ್ಲಿ ಒಂದು ಲಾಂಧ್ರವನ್ನು ತೆಗೆದುಕೋ ಎಂದರು ಬಾಬಾ. ಆತ ಆ ರಾತ್ರಿ ಲಾಂಧ್ರ ತೆಗೆದುಕೊಂಡು ಬರುತ್ತಿದ್ದಾಗ ದಾರಿಯಲ್ಲಿ ಒಂದು ಹಾವು ಎದುರಾಯಿತು. ಶ್ರೀ ಸಾಯಿ ಏನು ಮಾಡಿದರೂ, ಎಷ್ಟು ಸಣ್ಣ ವಿಷಯ ಪ್ರಸ್ತಾಪಿಸಿದರೂ ಜರುಗುವುದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸಿ ಹಾಗೆಯೇ ಮಾಡುತ್ತಾರೆಂದು ಭಕ್ತರ ಅನುಭವಗಳು ನಿರೂಪಿಸುತ್ತವೆ. ಸದಾಶಿವ ತಾರ್ಕಾಡ್ ಮಿಲ್ಲು ಮ್ಯಾನೇಜರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸಹಕುಟುಂಬನಾಗಿ ಶಿರಡಿಯಲ್ಲಿದ್ದನು. ಆತ ತಿರುಗಿ ಪ್ರಯಾಣ ಮಾಡುವಾಗ ಸಾಯಿ ಆಶೀರ್ವಾದ ಮಾಡಿ ಪುನಃ ಮಾರ್ಗವಾಗಿ ಹೋಗೆಂದರು. ಅವನ ಹೆಂಡತಿ ಮನ್ಮಾಡ್ ಮಾರ್ಗ ಹೋದರೆ ಖರ್ಚು ತಗ್ಗುವುದೆಂದು ಕಡ್ಡಾಯ ಮಾಡಿದರೂ ಆತ ಸಾಯಿ ಹೇಳಿದಂತೆ ಪುನಾಕ್ಕೆ ಹೋಗಿ ಒಬ್ಬ ಸ್ನೇಹಿತನೊಂದಿದ್ದನು. ಅಲ್ಲಿ ಒಬ್ಬ ಮಿಲ್ಲು ಮಾಲೀಕ ಕಂಡು ಅವನಿಗೆ ತಕ್ಷಣವೇ ಕೆಲಸ ಕೊಟ್ಟನು. ಶ್ರೀ ಸಾಯಿಯನ್ನು ನಂಬಿಕೊಂಡರೆ ಸಾಕು, ಏನನ್ನೂ ಕೇಳಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಎಂದಾದರೂ ಆತ ಮಾಡಿದ್ದೇ ಶ್ರೇಯಸ್ಕರ. ನಮಗೆ ತೋಚಿದ್ದಲ್ಲ. ಒಬ್ಬ ತಾಯಿ ತನ್ನ ಮಗನ ಆರ್ಕೆಗೆ ಸರಿಯಾದ ಕಾಯಂ ಕೆಲಸವಿಲ್ಲವೆಂದು ಚಿಂತಿಸುತ್ತಿದ್ದಳು. ಒಂದು ದಿನ ಬಾಬಾ ಆಕೆಗೆ, ನಿನ್ನ ಮಗನನ್ನು ಪುನಾದಲ್ಲಿ ಕಾಯಂ ಆಗಿ ಇಡುತ್ತೇನೆ ಎಂದರು. ಹಾಗೆಯೇ ಅವನಿಗೆ 1917ರಲ್ಲಿ ಪುನಾದಲ್ಲಿ ಕಾಯಂ ಕೆಲಸ ಸಿಕ್ಕಿತು. ಆಮೇಲೆ ಆತನ ಹತ್ತಿರ, ನಿಮ್ಮ ಮಾವ ಬೂಟಿ ಇಲ್ಲಿ ಒಂದು ಮಂದಿರವನ್ನು ಕಟ್ಟುತ್ತಾನೆ, ನೀನು ಅದಕ್ಕೆ ಧರ್ಮಕರ್ತನಾಗುತ್ತೀಯಾ ಎಂದರು ಬಾಬಾ. ಹಾಗೆಯೇ ಬೂಟಿ 1917ರಲ್ಲಿ ಇಂದಿನ ಸಮಾಧಿ ಮಂದಿರವನ್ನು ಕಟ್ಟಿದನು. ಅನಂತರ ಅವನ ಹಳೆಯನೇ ಧರ್ಮಕರ್ತನಾದನು. ಒಂದು ಸಾರಿ ಬಾಬಾಗೆ ಯಾರೋ ಮಾವಿನ ಹಣ್ಣನ್ನು ಕಳುಹಿಸಿದರು. ಬಾಬಾ ಅದನ್ನು ಭಕ್ತರಿಗೆ ಹಂಚುತ್ತಾ, ಇದು ದಾಮ್ಯಾಗೆ ಎಂದು 8 ಹಣ್ಣುಗಳನ್ನು ಬೇರೆಯಾಗಿಟ್ಟರು. ಆತ ನಿಲ್ಲವಲ್ಲ ಎಂದರೆ ಅವರು ಈಗಾಗಲೇ ಅವನು
ಕೋಪರ್ಗಾಂವ್ಗೆ ಬಂದಿದ್ದಾನೆ, ಇನ್ನು ಸ್ವಲ್ಪ ಹೊತ್ತಿಗೆ ಬರುತ್ತಾನೆ ಎಂದರು. ಹಾಗೆಯೇ ಸ್ವಲ್ಪ ಹೊತ್ತಿಗೆ ದಾಮೋದರ ರಾಸ್ನೆ ಬಂದನು. ಅಷ್ಟರಲ್ಲಿ 4 ಹಣ್ಣುಗಳನ್ನು ಮಕ್ಕಳೆತ್ತಿಕೊಂಡು ಓಡಿದರು. ದಾಮ್ಯ, ಈ ಹಣ್ಣು ತಿಂದು ಸಾಯಿ ಎಂದರು ಬಾಬಾ. ಅವನು ಭಯಪಡುತ್ತಾ ಇದ್ದರೆ ನಕ್ಕು, ಅವುಗಳನ್ನು ನಿನ್ನ 2ನೇ ಹೆಂಡತಿಗೆ ಕೊಡು. ಮೊದಲು ನಿನಗೆ 2 ಗಂಡು ಮಕ್ಕಳಾಗುತ್ತಾರೆ. ಮೊದಲನೆಯವನಿಗೆ ದೌಲತ್ ಶಾ ಎಂದು, 2ನೇವನಿಗೆ ತಾನಿಶ್ ಶಾ ಎಂದು ಹೆಸರಿಡು ಎಂದರು. ದಾಮೋದರ ರಾಸ್ನೆಗೆ ಬಹಳ ಕಾಲದಿಂದ ಮಕ್ಕಳಾಗಿರಲಿಲ್ಲ. ಸಾಯಿ ಪ್ರಸಾದವನ್ನು ಕೊಟ್ಟ ವರ್ಷವೇ ಒಬ್ಬ ಮಗ ಹುಟ್ಟಿದನು. ಆ ಮಗುವನ್ನು ಬಾಬಾಗೆ ತೋರಿಸಿ ಅವನಿಗೇನು ಹೆಸರಿಡಬೇಕೆಂದು ಕೇಳಿದ ರಾಸ್ನೆ. ದೌಲತ್ ಶಾ ಎಂದು ಹೇಳಿದನಲ್ಲವೇ ಎಂದರು ಬಾಬಾ. ದಾಮ್ಯಾಗೆ ಒಟ್ಟು 8 ಮಕ್ಕಳಾಗಿ 4 ಮಾತ್ರ ಉಳಿದರು. ಒಂದು ದಿನ ಬಾಲಕ್ರಾಮ್ ಶಿರಡಿಗೆ ಹೋಗುವೆನೆಂದು ಹೇಳಿದಾಗ ಬಾಬಾಗೆ ಏನನ್ನಾದರೂ ಕಳಿಸಬೇಕೆಂದುಕೊಂಡಳು ಶ್ರೀಮತಿ ತಾರ್ಕಾಡ್. ಆದರೆ ಮನೆಯಲ್ಲಿ ಆಗಲೇ ನೈವೇದ್ಯವಾಗಿದ್ದ ಹಾಲು ಖೋವಾ ಬಿಲ್ಲೆ ಬಿಟ್ಟರೆ ಇನ್ನೇನಿರಲಿಲ್ಲ. ಅದು ಅಲ್ಲದೆ ಬಾಲಕ್ರಾಮನಿಗೆ ಮೈಲಿಗೆಯಾಗಿತ್ತು. ಆದರೂ ಬಾಬಾಗೆ ಭಕ್ತಿಯೇ ಪ್ರಧಾನವೆಂದು ತಿಳಿದು ನೈವೇದ್ಯವಾದದ್ದನ್ನೇ ಕಳುಹಿಸಿದಳು. ಅವನು ಶಿರಡಿಗೆ ಹೋದ ಮೇಲೆ ಹಾಲು ಖೋವಾ ವಿಷಯವನ್ನೇ ಮರೆತು ಬಿಟ್ಟನು. ಬಾಂದ್ರಾದಿಂದ ನನಗೇನು ತಂದೆ ಎಂದು ಬಾಬಾ ಎಷ್ಟು ಸಾರಿ ಕೇಳಿದರೂ ಅವನಿಗೆ ಜ್ಞಾಪಕವೇ ಬರಲಿಲ್ಲ. ಕೊನೆಗೆ ಬಾಬಾನೇ, ಆ ತಾಯಿ ನನಗೇನು ಮಿಠಾಯಿ ಕಳಿಸಲಿಲ್ಲವೇ ಎಂದು ಕೇಳಿದರು. ಅವನಿಗಾಗ ಜ್ಞಾಪಕವಾಗಿ ತಕ್ಷಣವೇ ಹಾಲು ಖೋವಾ ಬಿಲ್ಲೆಯನ್ನು ತಂದು ಸಮರ್ಪಿಸಿದನು. ಬಾಬಾ ಅದನ್ನು ಅತ್ಯಂತ ಪ್ರೀತಿಯಿಂದ ತೆಗೆದುಕೊಂಡರು. ನಮ್ಮ ಹೃದಯದಲ್ಲಿ ಶೋಕವಿಲ್ಲದಿದ್ದರೆ ಮೈಲಿಗೆಯಾದರೂ ಬಾಬಾ ಪೂಜೆಯನ್ನು ನಿಲ್ಲಿಸಬೇಕಾಗಿದ್ದಿಲ್ಲ. ಒಂದು ಸಾರಿ ನಾನಾ ಚಂದೋರ್ಕರ್ ಮತ್ತು ಒಬ್ಬ ಕೀರ್ತನೆಕಾರ ಶಿರಡಿಯಿಂದ ಹೊರಡುತ್ತಿದ್ದರೆ ಬಾಬಾ ಅವರನ್ನು ಊಟ ಮಾಡಿದ ನಂತರ ಪ್ರಯಾಣ ಮಾಡಿರೆಂದು ಹೇಳಿದರು. ಆ ಕೀರ್ತನೆಕಾರ ಆತುರಪಟ್ಟು ಊಟ ಮಾಡದೇ ಹೊರಟು ಬಿಟ್ಟನು. ನಾನಾ ಮಾತ್ರ ಬಾಬಾ ಹೇಳಿದಂತೆ ಊಟವಾದ ನಂತರ ಹೊರಟನು. ನಾನಾ ಸ್ಟೇಷನ್ ತಲುಪುವವರೆಗೂ ರೈಲು ಬರಲೇ ಇಲ್ಲ. ಕೀರ್ತನೆಕಾರ ಹಸಿವಿನಿಂದ ಒಣಗಬೇಕಾಯಿತು. ಆ ದಿನ ರೈಲು ಎಷ್ಟು ತಡವೆಂದು ಬಾಬಾಗೆ ಗೊತ್ತು. ಹಾಗೆಯೇ ಬೆಳಗ್ಗೆ 8 ಗಂಟೆಗೆ ಬೊಂಬಾಯಿ ಸೇರಬೇಕೆಂದು ಸಂಬಾರಿ ಹೊರಟನು. ಬಾಬಾ ಆತನಿಗೆ ಉದಿಯನ್ನು ಕೊಟ್ಟು ಮಧ್ಯಾಹ್ನದ ಹೊತ್ತಿಗೆ ಸೇರುತ್ತೀಯಾ ಎಂದರು. ರೈಲು 4:15 ಗಂಟೆ ತಡವಾಗಿ ಅವನು ಊರನ್ನು ಮಧ್ಯಾಹ್ನವೇ ಸೇರಿದನು. ನಾರ್ಕರ್ 1915ರಲ್ಲಿ ಒಂದು ದಿನ ರಜೆ ತೆಗೆದುಕೊಳ್ಳಬೇಕೆಂದಿದ್ದಾಗ ಬಾಬಾ ರೈಲು ಸಿಕ್ಕುವುದು ಹೋಗು ಎಂದರು. ಆತ ಕೋಪರ್ಗಾಂವ್ ಹತ್ತಿರ ನದಿ ದಡ ಸೇರೋ ಹೊತ್ತಿಗೆ ಕತ್ತಲಾಗಿತ್ತು. ನದಿ ತುಂಬಿ ಹರಿಯುತ್ತಿದ್ದುದರಿಂದ ದೋಣಿಯನ್ನು ನಡೆಸಲು ಯಾರೂ ಇರಲಿಲ್ಲ. ಬಾಬಾ ಮಾತು ವ್ಯರ್ಥವಾಗುವುದಾದರೂ ಹೇಗೆ ಎಂದು ಯೋಚಿಸುತ್ತಿದ್ದಾಗ ಒಬ್ಬ ಮಾಮಲ್ತಿದಾರ್ ಅಲ್ಲಿಗೆ ಬಂದನು. ಅವನಿಗಾಗಿ ಪ್ರತ್ಯೇಕವಾಗಿ ಹೊರಟ ದೋಣಿಯಲ್ಲಿ ನಾರ್ಕರ್ ಕೂಡ ನದಿ ದಾಟಿ ರೈಲು ಹಿಡಿದನು. ಕಾಕಾ ಮಹಜನಿ ಶಿರಡಿಯಲ್ಲಿ 1 ವಾರವಿರಬೇಕೆಂದು ಬಂದಿದ್ದನು. ಆತನನ್ನು ನೋಡಿದ ಕೂಡಲೇ ಬಾಬಾ, ನೀನು ಮನೆಗೆ ಯಾವಾಗ ಹೋಗುತ್ತೀಯಾ ಎಂದರು. ನೀವು ಹೇಳಿದಾಗ ಎಂದ ಕಾಕಾ. ಹಾಗಾದರೆ ನಾಳೆಯೇ ಹೊರಡು ಎಂದರು ಬಾಬಾ. ಆತ ಮಾರನೆಯ ದಿವಸ ಬೊಂಬಾಯಿ ಸೇರೋ ಹೊತ್ತಿಗೆ ಆಫೀಸಿನಲ್ಲಿ ಮೇಲಧಿಕಾರಿಗೆ ಕಾಯಿಲೆ ಆದದ್ದರಿಂದ ಕಾಕಾ ಆವತ್ತೇ ಆಫೀಸಿಗೆ ತಪ್ಪದೇ ಹೋಗಬೇಕಾಗಿತ್ತು. ದುಮಾಲ್ನ ಅನುಭವ ಇನ್ನೊಂದು ತರಹದ್ದಾಗಿತ್ತು. ಅವನು ಮಾರನೆಯ ದಿವಸ ನಿಗಾಡಿನಲ್ಲಿ ಕೋರ್ಟಿಗೆ ಹಾಜರಾಗಬೇಕಾಗಿತ್ತು. ಅವನು ದಾರಿಯಲ್ಲಿ ಬಾಬಾನನ್ನು ದರ್ಶಿಸಿದಾಗ ಆತನನ್ನು 1 ವಾರ ಅಲ್ಲಿಯೇ ನಿಲ್ಲಿಸಿಕೊಂಡು ಬಿಟ್ಟರು. ತರುವಾಯ ಅವನು ನಿಗಾಡ್ ಸೇರುವ ಹೊತ್ತಿಗೆ ಜಡ್ಜಿಗೆ ಹುಷಾರಿಲ್ಲವಾದದ್ದರಿಂದ ವಿಚಾರಣೆಯನ್ನು ಮುಂದೂಡಿ ಅದೇ ದಿನಕ್ಕೆ ವಾಯಿದೆ ಅಂದರೆ ವಿಚಾರಣೆ ಇಟ್ಟಿರುವರೆಂದು ತಿಳಿಯಿತು. ಜೋಗ್ ಹತ್ತಿರ ಒಬ್ಬ 1,400 ರೂಪಾಯಿ ಸಾಲವನ್ನು ತೆಗೆದುಕೊಂಡು ಪತ್ರದ ವಾಯಿದೆ ಮೀರಿದರೂ ಸಾಲ ತೀರಿಸಲಿಲ್ಲ. ಒಂದು ದಿನ ಜೋಗ ಹಣ ಕೇಳಲು ಹೋಗಬೇಕೆಂದಿದ್ದಾಗ ಬಾಬಾ ನಕ್ಕು, ನಿನ್ನ ಹಣ ಎಲ್ಲಿಯೂ ಹೋಗುವುದಿಲ್ಲ, ಶಾಂತವಾಗಿರು, ಅದೇ ಬರುವುದು ಎಂದರು. ಜೋಗ್ ಕೋಪದಿಂದ, ನಾನು ಹೋದರೆ ಕೊಡದಿರುವವನು ದಾವಾ ಹಾಕದಿದ್ದರೆ ಹೇಗೆ ಕೊಟ್ಟಾನು? ಆ ಹಣ ಬರದಿದ್ದರೆ ನಾನು ಬದುಕೋದಾದರೂ ಹೇಗೆ? ನಿಮ್ಮ ಸೇವೆಯನ್ನು ಮಾಡೋದಾದರೂ ಹೇಗೆ ಎಂದನು. ಆದರೂ ಅವನನ್ನು ಬಾಬಾ ಬಿಡದಿದ್ದರಿಂದ ಅವನು ಆಶೆಯನ್ನು ಬಿಟ್ಟುಬಿಟ್ಟನು. ಆ ಪತ್ರದ ವಾಯಿದೆ ಕಳೆದೇ ಹೋಯಿತು. ಆದರೇನಂತೆ ಆಮೇಲೆ ಆ ವ್ಯಕ್ತಿ ಬಂದು 1,400 ರೂಪಾಯಿಗಳನ್ನು ಕೊಡೋದಕ್ಕೆ ಹೋದನು. ಆದರೆ ಜೋಗ್ ಬಡ್ಡಿ ಸೇರಿಸಿ ಕೊಡದಿದ್ದರೆ ನಾನು ಮುಟ್ಟುವುದಿಲ್ಲವೆಂದು ಹಠ ಹಿಡಿದನು. ಆದರೆ ಬಡ್ಡಿ ಇಲ್ಲದೆಯೇ ತೆಗೆದುಕೋ ಎಂದು ಸಾಯಿ ಹೇಳಿದ್ದರಿಂದ ಆತ ಆ ದುಡ್ಡನ್ನು ತೆಗೆದುಕೊಂಡು ಅದನ್ನು ಸಾಯಿಗೆ ಅರ್ಪಿಸಿಬಿಟ್ಟನು. ಸಾಯಿ ಸ್ವಲ್ಪವನ್ನು ಮಾತ್ರವೇ ತೆಗೆದುಕೊಂಡು ಮಿಕ್ಕಿದ್ದನ್ನು ಆತನಿಗೆ ಕೊಟ್ಟು ಬಿಟ್ಟರು. ಬೇರೆ ಗತಿ ಇಲ್ಲದಿದ್ದ ಪಕ್ಷದಲ್ಲಿ ಹೊರತು ಬಡ್ಡಿಯನ್ನು ತೆಗೆದುಕೊಳ್ಳುವುದು ಮಹಾಪಾಪವೆಂದು, ಆಚರಿಸಿದ ಧರ್ಮವೆಲ್ಲವೂ ವ್ಯರ್ಥವಾಗುವುದೆಂದು ಋಷಿಗಳು ಹೇಳಿದ್ದಾರೆ ಎಂದರು ಬಾಬಾ. ನಮ್ಮ ಮನೋವೃತ್ತಿಯನ್ನನುಸರಿಸಿ ಬಾಬಾ ಲೀಲೆಗಳ ಅನುಭವ ನಮಗಾಗುವುದು. ಬಾಬಾ ಮೇಲೆ ಯಾವ ವಿಶ್ವಾಸವೂ ಇಲ್ಲದೆ ಅವರನ್ನು ಪರೀಕ್ಷಿಸಲು ಸುಗ ಬಂದಿದ್ದ ಹರಿಕನೊಬ್ಬ ತನ್ನ ಹೊಸ ಚಪ್ಪಲಿಗಳನ್ನು ಮಸೀದಿಯ ಮುಂದೆ ಬಿಟ್ಟು ಅವು ಕಾಣುವಂತಹ ಸ್ಥಳದಲ್ಲಿಯೇ ಕುಳಿತನು. ದುರಭಿಮಾನದಿಂದ ಆತ ಸಾಯಿ ಮುಂದೆಯೂ ಸಹ ತನ್ನ ತಲೆಯ ಮೇಲಿದ್ದ ಜರಿ ರುಮಾಲನ್ನು ತೆಗೆಯಲೇ ಇಲ್ಲ.
ಆತ ಬರುವ ಹೊತ್ತಿಗೆ ಚಪ್ಪಲಿಗಳಿಲ್ಲ. ಆತ ಊಟ ಮಾಡಿ ಯೋಚಿಸುತ್ತಾ ತಾನಿಳಿದುಕೊಂಡಿದ್ದ ಸ್ಥಳಕ್ಕೆ ಹೋದಾಗ ಒಬ್ಬ ಸಣ್ಣ ಹುಡುಗ ಚಪ್ಪಲಿ ಜೊತೆಯಲ್ಲಿ ಒಂದು ಕೋಲಿಗೆ ಸಿಕ್ಕಿಸಿಕೊಂಡು ಹರಿಕಾ ಬೇಟ ಜರಿಕಾ ಪೇಟ ಅಂದರೆ ಹರಿಯ ಮಗ ಜರಿಪೇಟ ಯಾರು ಎಂದು ಕೂಗುತ್ತಾ ಬರುತ್ತಿದ್ದನು. ಸಾಯಿ ಆ ಹುಡುಗನಿಗೆ ಈದವಾಗಿ ವಿಚಾರಿಸಿ ಅದಕ್ಕೆ ಸರಿಯಾದ ಉತ್ತರವಿತ್ತವರಿಗೆ ಚಪ್ಪಲಿಗಳನ್ನು ಕೊಡಬೇಕೆಂದು ಸಾಯಿ ಹೇಳಿದ್ದರೆಂದು ತಿಳಿಯಿತು. ಸಾಯಿಗೆ ತನ್ನ ಜನ್ಮ ಮತ್ತು ಪೂರ್ವೋತ್ತರಗಳೆಲ್ಲ ಗೊತ್ತೆಂದು ಕನೋಬ ಕಂಡುಕೊಂಡನು. ಇಂತಹ ಮಹನೀಯರನ್ನು ಯಾವಾಗಲೂ ಗುರುತಿಟ್ಟುಕೊಳ್ಳುವುದಕ್ಕೆ ಅವರ ಪಟವನ್ನು ಹತ್ತಿರವಿಟ್ಟುಕೊಳ್ಳುವುದು ಸಹಜವಾದರೂ ಆ ಫೋಟೋಗಳು ಕೇವಲ ಫೋಟೋಗಳು ಮಾತ್ರವೇ ಅಲ್ಲ. ಒಂದು ದಿನ ಕೆಲವು ಯುವಕರು ಬಾಬಾ ಫೋಟೋ ತೆಗೆದುಕೊಳ್ಳುವೆವೆಂದು ಶ್ಯಾಮನನ್ನು ಕೇಳಿದರು. ಬಾಬಾ ಲೆಂಡಿಯಿಂದ ಬರುವಾಗ ಸಾಠೇವಾಡದ ಹತ್ತಿರ ನಿಲ್ಲಿಸುತ್ತೇನೆಂದು, ಆಗ ಫೋಟೋ ತೆಗೆದುಕೊಳ್ಳಬಹುದೆಂದು ಶ್ಯಾಮ ಗುಟ್ಟಾಗಿ ಆ ಯುವಕರಿಗೆ ತಿಳಿಸಿದನು. ಲೆಂಡಿಯಿಂದ ತಿರುಗಿ ಬರುತ್ತಿರುವಾಗ ಬಾಬಾ, ಶ್ಯಾಮ, ಏನಿದು ಈ ಗಲಾಟೆ? ಫೋಟೋ ತೆಗೆಯಬೇಡೆಂದು ಆ ಹುಡುಗರಿಗೆ ಹೇಳು. ಅಡ್ಡಗೋಡೆಯನ್ನು ಬೀಳಿಸಿ ಬಿಟ್ಟರೆ ಅಷ್ಟೇ ಸಾಕು ಎಂದು ಹೇಳಿ ಬೇಗನೆ ಹೊರಟು ಹೋದರು. ಆ ಯುವಕರು ಯಾವ ಮಧ್ಯವರ್ತಿಯನ್ನು ಆಶ್ರಯಿಸದೆ ಬಾಬಾನನ್ನೇ ಆಶ್ರಯಿಸಿದ್ದರೆ ಕೆಲಸವಾಗುತ್ತಿತ್ತೇನೋ. ರಾಗದ್ವೇಷಗಳನ್ನು ಬಿಟ್ಟು ಎಲ್ಲರಲ್ಲಿಯೂ ಬಾಬಾ ಇರುವರೆಂದು ನಂಬಿಕೊಳ್ಳುವುದೇ ಅಡ್ಡಗೋಡೆಗಳನ್ನು ತೊಲಗಿಸಿಕೊಳ್ಳುವುದೆಂದರ್ಥ. ಇನ್ನೊಂದು ದಿನ ತಮ್ಮನ್ನು ದರ್ಶನ ಮಾಡಲು ಬಂದ ಒಬ್ಬ ಭಕ್ತನನ್ನು ಕೇಳಿ ತಾವೇ ಫೋಟೋ ತೆಗೆಸಿಕೊಂಡರು. ಬಾಬಾ ಎಲ್ಲರೂ ಆಶ್ಚರ್ಯಪಡುತ್ತಿದ್ದರೆ ಆ ಭಕ್ತ ಹೀಗೆಂದ, ನಾನು ಶಿರಡಿಗೆ ಬರುತ್ತಿದ್ದಾಗ ಹೇಗಾದರೂ ಮಾಡಿ ಸಾಯಿಯೇ ಫೋಟೋ ತೆಗಿ ಎಂದು ಹೇಳಿ ನನ್ನ ಮಿತ್ರ ಜೋಶಿ ಕ್ಯಾಮರಾ ಕೊಟ್ಟನು. ಜೈ ಜೈ ಸಾಯಿನಾಥಾಯ ನಮಃ.